ರಾಜ್ಯದ ಬಹಳ ಶ್ರೇಷ್ಠ ಮತ್ತು ಮಾನವೀಯ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷದ ಈ ಒಂದು ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ನೀಡಿದ್ದಕ್ಕಾಗಿ ಸನ್ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಮುಂದಿನ ಒಂದು ದಿನಮಾನಗಳಲ್ಲಿ ಶ್ರೀಯುತ ಲಕ್ಷ್ಮಣ ಸವದಿ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಹಾಯ ಸಹಕಾರ ಮತ್ತು ಸಮಾಜದ ಒಂದು ಏಳಿಗೆಗಾಗಿ ಬಹಳ ಉತ್ಸಾಹದಾಯಕವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಈ ಒಂದು ಸಂಭ್ರಮಾಚರಣೆ ಕಾರ್ಯಕ್ರಮದ ಪರವಾಗಿ ಅವರಿಗೆ ಒಂದು ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಕರ್ನಾಟಕ ನೂತನ ಸಚಿವರಾಗಿ 19 ಶಾಸಕ ಲಕ್ಷ್ಮಣ ಸವದಿ ಸಾಹೇಬರಿಗೆ ಯಾಕೆ ಬೈತಾರೆ ತಾಳಿಕೋಟೆ ಪಟ್ಟಣದಲ್ಲಿ ನೂತನ ಸಚಿವರಾಗಿ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮಾಜಿ ಸಚಿವರು, ಸಹಕಾರ ರಂಗದ ಧುರೀಣರು ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಅದು ಅಷ್ಟೇ ಆದ ಸಹಿತ ವಿಜಯಪುರ ಜಿಲ್ಲೆ ಒಂದು ಒಳ್ಳೆಯ ಅವರ ನಿಕಟ ಒಂದು ಸಂಬಂಧವನ್ನು ಇಟ್ಟುಕೊಂಡು ಹಿಂದೆ ಅವರು BJP ಸರ್ಕಾರದಲ್ಲಿ ಇದ್ದಾಗ ನಮ್ಮ ತಾಳಿಕೋಟೆ ಪಟ್ಟಣಕ್ಕೆ ಒಂದೆರಡು ಕಾರ್ಯಕ್ರಮ ಬಂದಿದ್ದರು. ಪಕ್ಷಾತೀತವಾಗಿ ಇವತ್ತು ಸಮಾಜದ ಸಮಸ್ತ ತಾಳಿಕೋಟೆ ಸಮಗ್ರ ಎಲ್ಲ ಸರ್ವ ಜನತೆ ಪರವಾಗಿ ನಾನು ಮಠ ಕಂಪನದ ಹಾರ್ದಿಕ ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತೀನಿ. ಇವತ್ತಿನ ಒಂದು ವಿಜೃಂಭಣೆ ಸಮಾರಂಭದ ಎಲ್ಲ ತಾಳಿಕೋಟೆಯ ಪುರಸಭೆ ಅಧ್ಯಕ್ಷರು, ಗಣ್ಯಮಾನ್ಯರು ಮತ್ತು ಎಲ್ಲ ಪತ್ರಿಕಾ ಸ್ನೇಹಿತರಿಗೆ ಈ ಒಂದು ಇವತ್ತು ವಿಶೇಷತೆ ಏನು ಹೇಳಬೇಕಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ದುಡಿದವರಿಗೆ ಇವತ್ತಾಗ ಕಾಂಗ್ರೆಸ್ ಪಕ್ಷ ಅವರ ಒಂದು ನಿಷ್ಠೆ ಮತ್ತು ಪ್ರಾಮಾಣಿಕತೆ ಗುರುತಿಸಿ ಹಿಂದೆ ಒಂದು ಸರ್ಕಾರ ಆಗುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಇವತ್ತು ಘನ ಸರ್ಕಾರ ಸಂಪೂರ್ಣ ಸಚಿವ ಸ್ಥಾನ ಮಾಡಿ ಅವರಿಗೆ ಒಂದು ನಿಲ್ಲಿಸಿದ್ದು ನಮ್ಮೆಲ್ಲ ಒಂದು ಸಂತೋಷದಾಯಕ ವಿಷಯ ಇದೆ. ಸರ್ಕಾರ ಇಲಾಖೆಯಲ್ಲಿ ಭಾಳ ಒಂದು ಆಸಕ್ತಿಯನ್ನು ಹೊಂದಿದ್ದು ಅದರಲ್ಲಿ ಭಾಳ ಅನುಭವಿ ಒಂದು ರಾಜಕಾರಣಿಯಾಗಿದ್ದು ಅವರಿಗೆ ಒಂದು ಸರ್ಕಾರ ಮತ್ತು ಸರ್ಕಾರ ಸಚಿವ ಸ್ಥಾನವನ್ನು ನೀಡಬೇಕಂತ ಸಮಗ್ರ ತಾಳಿಕೋಟೆ ಸಮಾಜ ಜನತೆಯ ಪರವಾಗಿ ಹಾಗೂ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಅವರಿಗೆ ರಾಹುಲ್ ಗಾಂಧಿ ಸಾಹೇಬರದು ಮತ್ತು ಅವರಿವರೆಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರ ಆದಿ ಪರಮೇಶ್ವರ್ ಸಾಹೇಬರದು ಅವರಿಗೆ ಎಲ್ಲ ಸಚಿವ ಸಂಪುಟದ ಮುಖ್ಯಮಂತ್ರಿ ಪಕ್ಷ ಹಿರಿಯರು ಎಲ್ಲ ಅಭಿನಂದನೆ ಸಲ್ಲಿಸಿ ಮಾತನಾಡ ಅವಕಾಶ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಒಂದಿಷ್ಟು ಮಾತು